ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. PGCET 2025 MBA ಮತ್ತು MCA ಎಕ್ಸಾಮ್ಸು ನಿನ್ನೆ ಎಲ್ಲರೂ ಮುಗಿಸಿದ್ರಿ ಅನ್ಕೋತೀನಿ. ಐ ಹೋಪ್ ಎವ್ರಿಬಡೀಸ್ ಪೇಪರ್ ಎಲ್ಲರದ್ದು ತುಂಬ ಪೇಪರ್ ತುಂಬ ಚೆನ್ನಾಗಾಗಿದೆ ಅಂತ ಅನ್ಕೋತೀನಿ. ಆಬ್ವಿಯಸ್ಲಿ MCAದವ್ರಿಗೆ ಸ್ವಲ್ಪ ಪೇಪರ್ ಡಿಫಿಕಲ್ಟ್ ಇತ್ತು. ಎಸ್, ಐ ಅಂಡರ್ಸ್ಟ್ಯಾಂಡ್. ಬಟ್ MBAದವ್ರಿಗೆ ಪೇಪರ್ ವಾಸ್ ಈಸಿ ಬಟ್ ಲೆಂದಿ ಪೇಪರ್ ಆಗಿತ್ತು. ಐ ರಿಯಲಿ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದರೆ ನಿಮ್ಮ ಗನ್ ಶಾಟ್ಸ್ ಎಲ್ಲ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಸೊ ವಿತ್ ದ್ಯಾಟ್ ಹೋಪ್ ಇವತ್ತಿನ ವೀಡಿಯೋ ಮಾಡೋಕ್ಕೆ ಉದ್ದೇಶಪ್ಪ ಅಂದರೆ, ಫಾರ್ ದ ಫಸ್ಟ್ ಟೈಮ್ KEAದವರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಏನು ಮಾಡ್ತಾ ಇದ್ದಾರೆ, ಆನ್ ಟೈಮ್ ಮಾಡ್ತಿದ್ದಾರೆ. ದ್ಯಾಟ್ ಈಸ್ ವೆರಿ ವೆರಿ ಗುಡ್ ಆ್ಯಕ್ಚುಲಿ. ಸೊ ಇವಾಗ ಎಕ್ಸಾಮ್ಸ್ ನೆನ್ನೆ ಮುಗೀತು, ಬಟ್ ಇವತ್ತಿಗೆ ಅವರು ಕೀ ಆನ್ಸರ್ಗಳನ್ನ ರಿಲೀಸ್ ಮಾಡಿದ್ದಾರೆ. ದ್ಯಾಟ್ ಈಸ್ ವೆರಿ ವೆರಿ ಗುಡ್. ತುಂಬ ಜನ ಸ್ಟೂಡೆಂಟ್ಸು ಕೀ ಆನ್ಸರ್ಗಳನ್ನ ಚೆಕ್ ಮಾಡ್ಕೋಬೇಕು. ಎಸ್, ನಾವು ರಿಲೀಸ್ ಮಾಡಿದ್ವಿ, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಅವರು ಎಲ್ಲರೂ ರಿಲೀಸ್ ಮಾಡಿದರು. ಸೊ ಎಸ್, ಬಟ್ KEAದವ್ರು ಏನು ರಿಲೀಸ್ ಮಾಡ್ತಾರೆ ಅದು ಅಫಿಷಿಯಲ್ ಆಗಿರುತ್ತೆ. ಸೊ ಹಾಗಾಗಿ MBA ಮತ್ತು MCAದವ್ರಿಗೆ ಇಬ್ಬರೂ ಕೂಡ ಕೀ ಆನ್ಸರ್ಸು ರಿಲೀಸ್ ಆಗಿದೆ. ನೀವು KE ವೆಬ್ಸೈಟ್ನ ಓಪನ್ ಮಾಡಿ ಅಲ್ಲಿ ಪ್ರವೇಶ ಅಂತ ಇದೆಯಲ್ಲ, ಪ್ರವೇಶ ಒಳಗಡೆ ಕ್ಲಿಕ್ ಮಾಡಿದರೆ PGCET 2025 ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇಲ್ಲಿ ಫಸ್ಟ್ ಲಿಂಕ್ ನೋಡಿರಿ, MBA ಮತ್ತು MCA ಕೀ ಉತ್ತರ ಆಕ್ಷೇಪಣೆ ಸಲ್ಲಿಕೆ ಲಿಂಕ್. ಇದಂದರೆ ಏನಂತ ಹೇಳ್ತೀನಿ ನಾನು ವೆರಿ ಸೂನ್. ಬಟ್ ಇವಾಗ ನೋಡಿರಿ, ಕೀ ಆನ್ಸರ್ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ. ಈ ಪ್ರಕಟಣೆ ಒಳಗಡೆ ಏನೇನು ಕೊಟ್ಟಿದ್ದಾರೆ ಒಂದ್ಸತಿ ನೋಡ್ಕೊಂಡ್ಬಿಡ್ರಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ 22/6/2025 ನಡೆಸಿದ PGCET 25ರ MCA ಮತ್ತು MBA ಕೋರ್ಸ್ಗಳ ಪ್ರವೇಶಾತಿಗೆ ನಡೆಸಲಾದ ಪ್ರವೇಶ ಪರೀಕ್ಷೆಗಳ ಕೀ ಉತ್ತರಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಯಾಗಿ ದಿನಾಂಕ 23/6/2025 ಪ್ರಕಟಿಸಲಾಗಿದೆ. ಅಂದರೆ ಇವತ್ತಿಗೆ ಅವರು ಪ್ರಕಟಣೆ ಮಾಡಿದ್ದಾರೆ. ಜೊತೆಗೆ ಆಕ್ಷೇಪಣೆಗಳ ಲಿಂಕ್ನ ಬಿಟ್ಟಿದ್ದಾರೆ. ಏನು ಸರ್ ಆಕ್ಷೇಪಣೆ ಅಂದರೆ, ಸಪೋಸ್ ಇವಾಗ ನೀವು ಕೀ ಆನ್ಸರ್ಗಳನ್ನ ನೋಡ್ತೀರಾ, ಕೀ ಆನ್ಸರ್ ನೋಡೋದಾದ್ಮೇಲೆ ನಿಮಗೆ ಕೆಲವೊಂದು ಕೀ ಆನ್ಸರ್ಗಳು ಅವರು ತಪ್ಪು ಕೊಟ್ಟಿದ್ದಾರೆ, ಅವರು ಸರಿಯಾಗಿ ಕೊಟ್ಟಿಲ್ಲ ಅಂತ ನಿಮಗೆ ಅನಿಸಿದ್ರೆ ನೀವು ಆಕ್ಷೇಪಣೆ ಮುಖಾಂತರ ನೀವು ಕೊಡಬಹುದು. ಅಂದರೆ ಆಕ್ಷೇಪಣೆ ಮಾಡಬಹುದು. ದಟ್ ಯು ಕ್ಯಾನ್ ಗಿವ್ ದ ರಿಜೆಕ್ಷನ್ ಮಾಡಬಹುದು, ಆಬ್ಜೆಕ್ಷನ್ನ ಸಬ್ಮಿಟ್ ಮಾಡಬಹುದು. ಹೆಂಗೆ ಮಾಡಬೇಕು ಆಬ್ಜೆಕ್ಷನ್ಗಳನ್ನ ಸಬ್ಮಿಟ್ ಮಾಡಿದ್ರೆ? ಎಸ್, ವಿ ವಿಲ್ ಹೆಲ್ಪ್ ಯು ಇನ್ ದಿಸ್. ಇದರಲ್ಲಿ ನಾವು ಹೆಲ್ಪ್ ಮಾಡ್ತೀವಿ ನಿಮಗೆ ಯಾವ ರೀತಿ ಮಾಡಬೇಕಂದ್ರೆ, ಸಪೋಸ್ ಇವಾಗ ಕ್ವೆಶ್ಚನ್ ನಂಬರ್ 1 ಆಪ್ಷನ್ A ಅಂತ ಅವ್ರು ಕೊಟ್ಟಿದ್ದಾರೆ, ಬಟ್ ನಿಮಗೆ ಆಪ್ಷನ್ B ಅಂತ ಅನಿಸುತ್ತೆ. ಸೊ ಅವಾಗ ನೀವೇನು ಮಾಡಬೇಕು, ಆಪ್ಷನ್ B ಅನ್ನೋದನ್ನು ಹೆಂಗಂತ ಪ್ರೂವ್ ಮಾಡೋದು? ಒಂದು ಆಪ್ಷನ್ B, ಈಗ ಆ ಕ್ವೆಶನ್ನ ಒಂದು ಗೂಗಲಲ್ಲಿ ಹುಡುಕ್ಬಿಟ್ಟು ಯಾವುದೋ ಒಂದು ಅಥೆಂಟಿಕೇಟೆಡ್ ವೆಬ್ಸೈಟಲ್ಲಿ ಏನಾದರೂ ಮೆನ್ಷನ್ ಆಗಿದರೆ ಆ ವೆಬ್ಸೈಟ್ನ ಲಿಂಕ್ನ ನೀವು ಒಂದು PDF-ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ಇದೇ ರೀತಿ ಎಷ್ಟು ಆನ್ಸರ್ಗಳು ತಪ್ಪಿದ್ದಾವೆ ಅದರದ್ದೆಲ್ಲ ಒಂದು ಅಥೆಂಟಿಕೇಟೆಡ್ ಲಿಂಕ್ಗಳನ್ನ ಅಥವಾ ಸ್ಕ್ರೀನ್ಶಾಟ್ಗಳನ್ನ ನೀವು ಒಂದು PDF ಮುಖಾಂತರ ಮಾಡಿ ಆ PDF-ನ ನೀವು ಈ ಒಂದು ಅಬ್ಜೆಕ್ಷನ್ ಲಿಂಕಲ್ಲಿ ಅಪ್ಲೋಡ್ ಮಾಡಬೇಕು. ರೈಟ್. ಸೊ ಹಿಂಗೆ ಎಷ್ಟು ತಪ್ಪಾಗಿದ್ದಾವೆ, ಸೊ ನಿಮ್ಗೆ ಯಾವುದೋ ಸರಿ ಅನಿಸಲ್ಲ, ಆ ರೀತಿ ನೀವು ಅಬ್ಜೆಕ್ಷನ್ ಲಿಂಕ್ಗಳನ್ನ ಕಳಿಸ್ಬೋದು. ಎಸ್, ಫ್ರಮ್ ಅವರ್ ಎಂಡ್ ನಮ್ಮ ಧ್ರುವಿಕಾ ಅಕಾಡೆಮಿಯಿಂದ ದಟ್ ವಿ ವಿಲ್ ಟೆಲ್ ಆಲ್ ದ ಎಜುಕೇಟರ್ಸ್ ಟು ಫೈಂಡ್ ಯಾವುದಾದ್ರು ಕೀ ಆನ್ಸರ್ಗಳು ತಪ್ಪಿದಾವ ಏನಿದಾವ ಅಂತ ನೋಡ್ತೀವಿ. ಸೊ ಆ ರೀತಿ ಏನಾದರೂ ಅಬ್ಜೆಕ್ಷನ್ಸ್ ಏನಾದರೂ ಇತ್ತು ಅಂದರೆ ನಾವೊಂದು PDF ಮಾಡಿ ಕೂಡ ರಿಲೀಸ್ ಮಾಡ್ತೀವಿ. ಸೊ ಯು ಕ್ಯಾನ್ ಅದನ್ನು ಕೂಡ ಅಪ್ಲೋಡ್ ಮಾಡಬಹುದು. ಸೊ ನಮ್ಮ ಕಡೆಯಿಂದ ನಾವು ಮಾಡಿಕೊಡ್ತೀವಿ, ಡೋಂಟ್ ವೆರಿ ಅಬೌಟ್ ದಟ್. ಸೊ ಯಾರ್ಯಾರಿಗೆ ಕೀ ಆನ್ಸರ್ಗಳನ್ನ ನೋಡಿದ ಆದಮೇಲೆ, ಸರ್ ಈ ಕೀ ಆನ್ಸರ್ ತಪ್ಪಿದೆ, ಈ ಕ್ವಶನ್ ತಪ್ಪಿದೆ, ಸೊ ಗ್ರೇಸ್ ಬರಬೇಕಾಗಿತ್ತು, ಈ ರೀತಿಯ ಗ್ರೇಸ್ ಬರುವಂಥದ್ದು ಒಂದು ಎರಡು ಕ್ವಶನಲ್ಲಿ ಗ್ರೇಸ್ ಬರ್ಬೋದು ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ. ಸೊ ನೋಡಿರಿ ಒಂದ್ಸಲ ಕೀ ಆನ್ಸರಲ್ಲಿ ಇದು ಗ್ರೇಸ್ ಬರ್ಬೋದು, ಅಥವಾ ಈ ಒಂದು ಕೀ ಆನ್ಸರ್ ತಪ್ಪು ಕೊಟ್ಟಿದ್ದಾರೆ ಅಂತ ನಿಮಗೆ ಅನಿಸ್ತದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ಸೊ ವಿಲ್ ಆಲ್ಸೋ ಸಿ ದಟ್, ನಾವು ಕೂಡ ನೋಡ್ತೀವಿ. ಜೊತೆಗೆ ಎಂಟೈರ್ ಕೀ ಆನ್ಸರ್ಗಳನ್ನ ನಮ್ಮ ಎಜುಕೇಟರ್ ಕೊಟ್ಬಿಟ್ಟು ನಾವು ಒಂದ್ಸಲ ಚೆಕ್ ಮಾಡಿಸ್ತೀವಿ. ಇನ್ ಕೇಸ್ ಏನಾದರೂ ತಪ್ಪಾಗಿತ್ತು ಕೀ ಆನ್ಸರ್ಗಳನ್ನ ತಪ್ಪು ಕೊಟ್ಟಿದ್ರೆ ಅದಕ್ಕೆ ಆಬ್ಜೆಕ್ಷನ್ ಲಿಂಕ್ಗಳನ್ನ ಹೆಂಗೆ ಮಾಡಬೇಕು, ನಾವು ಒಂದು PDF ರೆಡಿ ಮಾಡಿ ನಿಮಗೆಲ್ಲ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀವಿ. ಸೊ ಆ ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಸಿಕ್ಕಿರುವಂತಹ ಆ ಒಂದು PDF-ನ ನೀವು ಇಲ್ಲಿ KE ವೆಬ್ಸೈಟಲ್ಲಿ ಬಂದುಬಿಟ್ಟು ಇಲ್ಲಿ ಆಕ್ಷೇಪಣೆ ಲಿಂಕ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಅಪ್ಲೋಡ್ ಮಾಡುವಂಥ ಆಪ್ಷನ್ ಇರುತ್ತೆ, ಅಲ್ಲಿ ನೀವು ಅಪ್ಲೋಡ್ ಮಾಡಬಹುದು. ಸೊ ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ 25ನೇ ತಾರೀಕಿಗೆ ಸಂಜೆ 5 ಗಂಟೆ ಒಳಗಾಗಿ ನಿಮಗೆ ಆಬ್ಜೆಕ್ಷನ್ನ ಕಳಿಸ್ಬೋದು. ಸರ್ ಹಾಗಾದ್ರೆ ಆಬ್ಜೆಕ್ಷನ್ನ ಎಲ್ಲರೂ ಕಳಿಸ್ಬೇಕಾ, ಕಂಪಲ್ಸರಿನಾ, ಅಥವಾ ಆಬ್ಜೆಕ್ಷನ್ ಯಾರ್ಯಾರು ಕಳಿಸ್ತಾರೆ ಅವ್ರಿಗಷ್ಟೇ ಮಾರ್ಕ್ಸ್ ಬರುತ್ತಾ? ಆ ಥರ ಏನಿಲ್ಲ. ಆಬ್ಜೆಕ್ಟ್ಸ್ಗಳನ್ನು ಎಲ್ಲರೂ ಕಳಿಸ್ಬೇಕಂತಿಲ್ಲ, ಬಟ್ ಎಲ್ಲರೂ ಕಳಿಸಿದ್ರೆ ಉತ್ತಮ, ಎಲ್ಲರೂ ಮಾಡಿದ್ರೆ ಉತ್ತಮ. ಹಾಗಾಗಿ ಬಿಕಾಸ್ ದಿ ವಿಲ್ ಕನ್ಸಿಡರ್ ಮೋರ್, ಚೆನ್ನಾಗಿ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಎವ್ರಿ ಒನ್ ಹ್ಯಾವ್ ಟು ಸಬ್ಮಿಟ್ ದ ಆಬ್ಜೆಕ್ಷನ್ ಲಿಂಕ್ನ ಪ್ರತಿಯೊಬ್ಬರು ಮಾಡಲೇಬೇಕು ಅಂತೇನಿಲ್ಲ, ಮಾಡಲಿಲ್ಲ ನನಗೆ ಮಾರ್ಕ್ಸ್ ಕೊಡಲ್ಲ ಅಂತೇನಿಲ್ಲ. ಸೊ ಆಬ್ಜೆಕ್ಷನ್ ಲಿಂಕ್ನ ಯಾರ್ಯಾರಿಗೆ PDF ಸಿಗುತ್ತೆ ನೀವೆಲ್ಲ ಆಬ್ಜೆಕ್ಷನ್ ಲಿಂಕಲ್ಲಿ ಹೋಗ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡಿರಿ. ಸೊ ವಿ ವಿಲ್ ಹೆಲ್ಪ್ ಯು ಇನ್ ದಿಸ್ ಸ್ಟೇಜ್. ಈ ಸ್ಟೇಜಲ್ಲಿ ನಾವು ಹೆಲ್ಪ್ ಮಾಡ್ತೀವಿ. ಸೊ ಡೋಂಟ್ ವರಿ, ವಿಲ್ ಟೆಲ್ ಆಲ್ ದ ಎಜುಕೇಟರ್ಸ್ ಟು ಡೂ ದ್ಯಾಟ್. ಸೊ ಅದಕ್ಕೆ ಏನಾದರೂ ಅಥೆಂಟಿಕೇಟೆಡ್ ಸೋರ್ಸ್ ಇತ್ತಪ್ಪ ಅಂದರೆ ದಟ್ ವಿ ವಿಲ್ ಪೇಸ್ಟ್ ಇನ್ ದ PDF ಆ್ಯಂಡ್ ವಿ ವಿಲ್ ಪ್ರೊವೈಡ್ ಯು ದಟ್. ಸೊ ಅದನ್ನ ಎಲ್ಲಿ ಶೇರ್ ಮಾಡ್ತೀವಿ? ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀವಿ. ಸೊ ಯಾರ್ಯಾರು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಯಾರ್ಯಾರು ಜಾಯ್ನ್ ಆಗಿಲ್ಲ, ಸೊ ಡಿಸ್ಕ್ರಿಪ್ಷನ್ ಒಳಗೆ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಎರಡೂ ಹಾಕಿರ್ತೀನಿ ನಾನು ಲಿಂಕನ್ನು. ಆ ಲಿಂಕ್ ಹೋಗ್ಬಿಟ್ಟು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಸೊ ಅಲ್ಲಿಂದ ಕೂಡ ಯು ವಿಲ್ ಗೆಟ್ ದಟ್ PDF. ಆ PDF ನಿಮಗೆ ಸಿಗುತ್ತೆ. ರೈಟ್. ಸೊ ದಿಸ್ ದ ಅಬೌಟ್ ದ ಅಪ್ಡೇಟ್. ಸೊ ಲೈಕ್ ಅಫಿಷಿಯಲಿ ಕೀ ಆನ್ಸರ್ಗಳನ್ನ ರಿಲೀಸ್ ಮಾಡಿದ್ದಾರೆ KEAದವರು. ಮೋಸ್ಟ್ ಪ್ರಾಬಬ್ಲಿ ಕೀ ಆನ್ಸರ್ನ ಇಷ್ಟು ಬೇಗ ರಿಲೀಸ್ ಮಾಡಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಐ ಗೆಸ್ ನೆಕ್ಸ್ಟ್ 1 ವೀಕ್ ಅಥವಾ 10 ಡೇಸಲ್ಲಿ ನಿಮ್ಮ ರಿಸಲ್ಟ್ಸ್ ಬರುವಂಥ ಚಾನ್ಸ್ ಇರುತ್ತೆ. ನಾಟ್ ಮೋರ್ ದನ್ ದಟ್. 20 ಡೇಸ್ 30 ಡೇಸ್ ಎಲ್ಲ ಹೋಗಲ್ಲ. ಸೊ ನೆಕ್ಸ್ಟ್ 10 ಡೇಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ 10 ಡೇಸ್ ಒಳಗಡೆ ಬರುವಂಥ ಚಾನ್ಸಸ್ ಇರುತ್ತೆ.
ಐ ಹೋಪ್ ಸೊ, ಬಿಕಾಸ್ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಕೀ ಆನ್ಸರ್ಗಳನ್ನ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಬೇಗ ಬಿಟ್ಟಿರೋದು, ಇಷ್ಟು ಬೇಗ ಯಾವತ್ತೂ ಬಿಟ್ಟಿಲ್ಲ. ಫಾರ್ ದ ಫಸ್ಟ್ ಟೈಮ್ ಎಕ್ಸಾಮ್ ಆದ ಮಾರನೇ ದಿವಸ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಇನ್ನು 10 ಡೇಸಲ್ಲಿ ನಿಮಗೆ ಬರ್ಬೋದು, 1 ವೀಕಲ್ಲೂ ಬರ್ಬೋದು, 10 ಡೇಸಲ್ಲಿ ಬರ್ಬೋದು, ಮ್ಯಾಕ್ಸಿಮಮ್ 10 ಡೇಸ್, ನಾಟ್ ಮೋರ್ ದನ್ ದ್ಯಾಟ್, ರೈಟ್. ಸೊ ಹಂಗಾಗಿ ಬಿ ಪ್ರಿಪೇರ್ಡ್, ಕಾಲೇಜ್ ಯಾವ ಹೋಗಬೇಕು ಅಂತ ನೋಡ್ಕೊಳ್ರಿ. ನಾನು ಕೂಡ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಲೈವ್ ಕ್ಲಾಸ್ ಮಾಡಿ ನಿಮಗೆ ಯಾವ ರೀತಿ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡಬೇಕು, ಆಪ್ಷನ್ ಎಂಟ್ರಿಗಳನ್ನ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಸ್ಗಳು ಏನೇ ಅಂತ ಡೆಫಿನೆಟ್ಲಿ ಅಲ್ಲಿ ಇನ್ಫಾರ್ಮ್ ಯು. ಲೈವ್ ಕ್ಲಾಸ್ ಮುಖಾಂತರ ಬಂದು ನಿಮಗೆಲ್ಲ ಡೌಟ್ಸ್ನ ಕ್ಲಾರಿಫೈ ಮಾಡ್ತೀನಿ, ನಿಮಗೆಲ್ಲ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಐ ಹ್ಯಾವ್ ಪ್ರಾಮಿಸ್ಡ್ ಅಂಟಿಲ್ PGCET ಎಕ್ಸಾಮ್ವರೆಗೂ ವಿ ವಿಲ್ ಬಿ ದೇರ್ ಆ್ಯಂಡ್ ಐ ವಿಲ್ ಬಿ ದೇರ್ ವಿತ್ ಯು ಆಲ್, ರೈಟ್, ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಸೊ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗ್ತೀನಿ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.